ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಅಕ್ಷರಗಳು ಹಾಗೂ ಅವುಗಳ ಪದಗಳನ್ನು ಬರೆಯೋಣ. ಅವುಗಳನ್ನು ಬರೆಯುವುದಕ್ಕಿಂತ ಮೊದಲು ಕೆಲವು ಮಕ್ಕಳಿಗೆ ಗೊತ್ತಿರುತ್ತೆ ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಅಕ್ಷರಗಳು ಯಾವುದು ಅಂತ. ಗೊತ್ತಿಲ್ಲದೆ ಇರೋ ಮಕ್ಕಳಿಗೋಸ್ಕರ ಮತ್ತೊಮ್ಮೆ ಹೇಳ್ತೀನಿ, ಇದನ್ನು ನೆನಪಿಟ್ಕೊಂಡ್ಬಿಡಿ. ನೋಡಿ, ಈಗ ಇದು ವ್ಯಂಜನಗಳಲ್ವಾ. ಈ ವ್ಯಂಜನಗಳಲ್ಲಿ ನೀವು ಮೊದಲ ಸಾಲಿನ 5 ಅಕ್ಷರಗಳು ಕ, ಚ, ಟ, ತ, ಪ. ನೋಡಿ ಎಷ್ಟು ತುಂಬ ಸರಳವಾಗಿ ಇವುಗಳನ್ನು ನಾವು ಹೆಚ್ಚು ಒತ್ತಡ ಕೊಡದೆ ಹೇಳ್ತೀವಿ. ಕ, ಚ, ಟ, ತ, ಪ. ಹಾಗೆ ಗ, ಜ, ಡ, ದ, ಬ. ಗ, ಜ, ಡ, ದ, ಬ. ಸರಳವಾಗಿ ಹೇಳಿದ್ವಲ್ಲ, ಇವು ಅಲ್ಪಪ್ರಾಣ ಅಕ್ಷರಗಳು. ಆಯಿತಾ? ಯಾವುದು? 5. ಇದು ಮತ್ತು 5 5 5 10 ಅಕ್ಷರಗಳು ಅಲ್ಪಪ್ರಾಣ ಅಕ್ಷರಗಳಾಯಿತು. ನಂತರ ಖ, ಛ, ಠ, ಥ, ಫ. ಘ, ಝ, ಢ, ಧ, ಭ. ನೋಡಿ, ಈಗ ಹೆಚ್ಚು ಒತ್ತಡ ಕೊಟ್ಟು ಹೇಳ್ತಾ ಇದ್ದೀವಲ್ವ, ಅರ್ಥ ಆಗ್ತದಲ್ವ? ಇದು ಮಹಾಪ್ರಾಣಾಕ್ಷರಗಳು. 1 ಮತ್ತು 3ನೇ ಅಕ್ಷರಗಳು ಅಲ್ಪಪ್ರಾಣಾಕ್ಷರಗಳು. 2 ಮತ್ತು 4ನೇ ಅಕ್ಷರಗಳು ವ್ಯಂಜನಗಳು, ಇವು ಮಹಾಪ್ರಾಣಾಕ್ಷರಗಳು. ಖ, ಛ, ಠ, ಥ, ಪ. ಉಚ್ಚಾರ ನೋಡಿ, ಘ, ಝ, ಢ, ಧ, ಭ. ಆಯ್ತಲ್ವ? ಇದಿಷ್ಟನ್ನು ತಿಳ್ಕೊಂಡ್ರೆ ನಿಮಗೆ ಬಹಳ ಸರಳವಾಗಿ ನೀವು ಪದಗಳನ್ನು ಬರಿಬೋದು. ಈಗ ಮೊದಲು ಅಲ್ಪಪ್ರಾಣ ಅಕ್ಷರಗಳು ಮತ್ತು ಅವುಗಳಿಂದ ಕೂಡಿದ ಪದಗಳನ್ನು ಬರೆದುಬಿಡೋಣ. ಆಗ ನಿಮಗೆ ಚೆನ್ನಾಗಿ ನೆನಪಿರುತ್ತೆ. ಅಲ್ಪ ಹೇಗೆ ಬರೆಯೋದು ಅದನ್ನು ಕೂಡ ಕಲ್ತ್ಕೊಂಡ್ಬಿಡಿ. ಅ, ಲ, ಅಲ ಆಯಿತು. ಇದಕ್ಕೆ ಪ ಒತ್ತು. ಅಲ್ಪ ಪ್ರಾಣ, ಪಾಗೆ ರ ಒತ್ತು. ಅಲ್ಪಪ್ರಾಣ ಅಕ್ಷರಗಳು ಅ, ಕಗೆ ಶ ಒತ್ತು. ನಂತರ ರ ಅಕ್ಷರ ಗ, ಳು ಮತ್ತು ತೂಗೆ ತ ಒತ್ತು ಮತ್ತು ಪದಗಳು ದ, ಗ, ಳು ಅಥವಾ ಶಬ್ದಗಳು. ಅಲ್ಪಪ್ರಾಣ ಅಕ್ಷರಗಳು, ನಂತರ ಪದಗಳು. ಈಗ ಮೊದಲ ಅಕ್ಷರ ಯಾವುದು? ಕ. 2ನೇ ಅಕ್ಷರ ಚ, ಟ, ತ, ಪ. ಕ, ಚ, ಟ, ತ, ಪ. ಈಗ ಕ ಇಂದ ಪ್ರತಿಯೊಂದು ಅಕ್ಷರಗಳಿಂದ ಒಂದೊಂದು ಪದಗಳನ್ನು ಬರೆದು ಬಿಡೋಣ. ಆವಾಗ ಚೆನ್ನಾಗಿ ನೆನಪಿರುತ್ತೆ. ಈಗ ಕ ಇಂದ ಕರಗ, ಕ, ರ, ಗ. ಎಲ್ಲದರಲ್ಲೂ ಉಚ್ಚಾರ ಇದೆ, ಕರಗ. ಈಗ ಚ ಇಂದ ಚ, ರ, ಕ, ಚರಕ. 3ನೇ ಅಕ್ಷರ ಟ, ಟ, ಪ, ಲು, ಟಪಾಲು. ತ, ತ, ರ, ಕ, ರಿ, ತರಕಾರಿ. ಪ, ಪರಿವಾರ, ಪ, ರಿ, ವ, ರ, ಪರಿವಾರ. ಈಗ 5 ಅಕ್ಷರಗಳ ಪದಗಳಾದವು. ಮುಂದಿನ 5 ಅಕ್ಷರಗಳು ಯಾವುವು? ಗ, ಜ, ಡ, ದ, ಬ. ಈಗ ಸೂಟಿ ಕಳೆಯೋಷ್ಟರಲ್ಲಿ ನೀವು ಇದನ್ನು ಕಲಿತುಬಿಟ್ರೆ ಹೈಸ್ಕೂಲ್ ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ. ನೋಡಿ, ಈಗ ಇನ್ನೂ ರಜಾ ಇದೆ. ಹೀಗಿದ್ರೂ ಗರುಡ, ಗ, ರು, ಡ, ಗರುಡ. ನಂತರ ಜ, ಜಗಲಿ, ಜ, ಗ, ಲಿ, ಜಗಲಿ. ಡ, ಡ, ಮ, ರು, ಗ, ಡಮರುಗ. 4ನೇ ಪದ ದ, ದ, ಡ, ದಡ. 5ನೇ ಪದ ಬ, ಹ, ಳ.
ಬಹಳ. ಆಯ್ತಲ್ಲ. ಕ ಚ ಟ ತ ಪ ಗ ಜ ಡ ದ ಬ ಇವುಗಳಿಂದ ಕೂಡಿದ ಪದಗಳನ್ನು ಕೂಡ ಮಾಡಿದ್ವಿ. ಈಗ ಮಹಾಪ್ರಾಣ ಮ ಹ ಪಾಗಿರವತ್ತು ಪ್ರ ನ ಮಹಾಪ್ರಾಣ. ಅಕ್ಷರಗಳು ಅ ಕ್ಷ ರ ಗ ಳು ಅಕ್ಷರಗಳು ಮತ್ತು ಪದಗಳು ಅಂತಲೂ. ಈಗ ಅಕ್ಷರಗಳನ್ನು ಬರೆಯೋಣ. ಯಾವುದ್ಯಾವುದು ಹೇಳಿದ್ದು? 1 ಮತ್ತು 3ನೇ ಅಕ್ಷರಗಳು ಅಲ್ಪಪ್ರಾಣ. ಈಗ 2 ಮತ್ತು 4. ಖ ಹೆಚ್ಚು ಒತ್ತಡ ಕೊಟ್ಟು ಹೇಳ್ತೀವಿ. ಖ ಹೆಚ್ಚು ಉಸಿರು ಕೊಟ್ಟು. ಛ ಠ ಥ ಫ. ಖ ಛ ಠ ಥ ಫ. ಈಗ ಖ ಇಂದ ಖಚಿತ. ಖ ಚಿ ತ. ಇಲ್ಲಿ ಕ ಅಂತ ಹೇಳಿದೆ. ಇಲ್ಲಿ ಖ ಖಚಿತ. ಛ ಛತ್ರಿ. ತೀಗೆ ರಾವತ್ತು ಛತ್ರಿ. ಠ ಠಕ್ಕ. ಠ ಚುಕ್ಕೆ ಕಗೆ ಕಾವತ್ತು ಠಕ್ಕ. ಥ ಥಳಕು. ಥಳಕು. ಫ ಫಸಲು. ಫಸಲು. ಅರ್ಥ ಆಗ್ತದೆ ಅಂದ್ಕೊಳ್ತೀನಿ. ಮುಂದಿನ 5 ಅಕ್ಷರಗಳು ಘ ಝ ಢ ಧ ಭ. ಆಯಿತಾ? ಘ ಝ ಢ ಧ ಭ. ಈಗ ಈ ಅಕ್ಷರಗಳಿಂದ ಪದಗಳನ್ನು ಬರೋಣ. ಘ ಘನತೆ. ಘ ನ ತೆ ಘನತೆ. ಝ ಝರಿ. ಢ ಢಕ್ಕೆ. ಧ ಧರಣಿ. ಧರಣಿ. ಭ ಭವನ. ಭವನ. ಮಕ್ಕಳು ಈ 2 ಅಕ್ಷರಗಳಲ್ಲಿ ಹೆಚ್ಚು ಗೊಂದಲ ಮಾಡ್ಕೊಳ್ತಾರೆ. ಥ ಅಂದಾಗ ನಿಮಗೆ ಕೇವಲ ಇಲ್ಲಿ ಮಾತ್ರ ಗೆರೆ ಬರುತ್ತೆ. ಥ ಅಂದಾಗ ನಿಮಗೆ ಒಳಗೆ ಚುಕ್ಕೆ ಕೂಡ ಬರುತ್ತೆ. ಆಯಿತಾ? ಅದನ್ನು ನೆನಪಿಟ್ಕೊಳ್ಬೇಕು. ನಮ್ಮ ಚಾನೆಲ್ನ ಕೆಲವು ಸಬ್ಸ್ಕ್ರೈಬರ್ಸ್ಗೆ ನಿಮಗೆ ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಅಕ್ಷರಗಳ ಬಗ್ಗೆ ಇದ್ದ ಗೊಂದಲ ಇವತ್ತು ದೂರ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲು ಕೂಡ ವಿಡಿಯೋಗಳನ್ನು ಮಾಡಿದ್ದೀನಿ, ಆದರೆ ಇದರಲ್ಲಿ ಹೆಚ್ಚು ವಿಸ್ತೃತವಾಗಿ ಹೇಳಿದ್ದೀನಿ. ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಲೈಕ್ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ಇದೇ ರೀತಿಯ ವಿಡಿಯೋಗಳು ಬೇಕಾಗಿದ್ದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ಯೂಟ್ಯೂಬ್ನಲ್ಲಿ @AryanMiskin2467 ಅಂತ ಸರ್ಚ್ ಮಾಡಿ. ನಿಮಗೆ ಭಾಳಷ್ಟು ವಿಡಿಯೋಗಳು ಸಿಗ್ತವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ.